ನಾಳೆ ಹೊಂಗನೂರಿನಲ್ಲಿ ದೊಂಬಕಾಳೇಶ್ವರ ಸ್ವಾಮಿ ದೇವಸ್ಥಾನ ಉದ್ಘಾಟನೆ. ಚಾಮರಾಜನಗರ ತಾಲೂಕಿನ ಹೊಂಗನೂರು ಗ್ರಾಮದಲ್ಲಿ ಜೂನ್ 6ರಂದು ಶುಕ್ರವಾರ ಶ್ರೀ ದೊಂಬಕಾಳೇಶ್ವರ ಸ್ವಾಮಿ, ಶ್ರೀ ಗೂಳೇಶ್ವರ ಸ್ವಾಮಿ ಮತ್ತು ವೀರಮಾಸ್ತಿ ಕೆಂಪಮ್ಮರವರ ದೇವಸ್ಥಾನಗಳು ಉದ್ಘಾಟನೆಯಾಗಲಿದೆ ಎಂದು ದೇವಸ್ಥಾನಗಳ ಟ್ರಸ್ಟ್ನ ಗೌರವಾಧ್ಯಕ್ಷ ಎಂಎಸ್ ರಮೇಶ್ ಮಳವಳ್ಳಿ ಹೇಳಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಆದಿಚುಂಚನಗಿರಿ ಮಠದ ಡಾ ನಿರ್ಮಲಾನಂದ ಸ್ವಾಮೀಜಿ ದೇವಸ್ಥಾನ ಲೋಕಾರ್ಪಣೆ ಮಾಡುವವರು. ಸತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದರು. ನಂತರ ನಡೆಯುವ ಧಾರ್ಮಿಕ ಸಭೆ ಕಾರ್ಯಕ್ರಮವನ್ನು ಮೈಸೂರು ಕೊಡಗು ಸಂಸದ ಯದುವೀರ ಚಾಮರಾಜ ಒಡೆಯರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಉದ್ಘಾಟಿಸಲಿದ್ದಾರೆ. ಶಾಸಕ ಎಆರ್ ಕೃಷ್ಣಮೂರ್ತಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂಸದ ಸುನೀಲ್ ಬೋಸ್, ಶಾಸಕ ಸಿ ಪುಟ್ಟರಂಗಶೆಟ್ಟಿ, ಮಾಜಿ ಉಪಸಭಾಪತಿ ಮರಿತಿಬ್ಬೇಗೌಡ, ವಿಶ್ರಾಂತ ನ್ಯಾಯಮೂರ್ತಿಗಳಾದ ಟಿಜಿ ಶಿವಶಂಕರ್ ಗೌಡ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರ ಸಮಿತಿ ಜಿಲ್ಲಾಧ್ಯಕ್ಷ ಎಚ್ ವಿ ಚಂದ್ರು ಸೇರಿದಂತೆ ಇತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ಇಂದು ದೇವಸ್ಥಾನದಲ್ಲಿ ಪೂರ್ಣಾಹುತಿ, ವಿಮಾನ ಗೋಪುರ, ಕಳಸ ಸ್ಥಾಪನೆ ಸೇರಿದಂತೆ ಇನ್ನಿತರ ಪೂಜಾ ಕೈಂಕರ್ಯಗಳು ನಡೆಯಲಿವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಬೇಕರಿ ರವಿ, ಕಾಮಗೆರೆ, ಹೊಂಗನೂರು ರವಿ, ಮಣಿ ಮಾಸ್ಟರ್, ಗುಣಶೇಖರ, ಅಣ್ಣೂರು, ಸೆಲ್ವರಾಜು, ಸ್ವಾಮಿ, ಜಡಕಪುರ, ಚಿನ್ನಸ್ವಾಮಿಗೌಡ, ವೇಲುಮಣಿ, ಬೆಂಗಳೂರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿ ಸದಸ್ಯ ಹೊಂಗನೂರು ಜಯರಾಜ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಒಂದು ಹೆಸರು ಬರ್ತದೆ, ದೊಂಬಕಾಳೇಶ್ವರ ಅಂತೇಳಿ ಹೆಸರು ಬರ್ತದೆ. ಹಾಗಾಗಿ ಅಲ್ಲಿ ಸಂತೆ ನಡೀತಿತ್ತು ಅಂತಕ್ಕಂಥದ್ದು ಕೂಡ ಪ್ರತೀತಿ ಇದೆ ಇಲ್ಲೇ ಆ ಜಾಗದಲ್ಲಿ. ಹಾಗಾಗಿ ದೊಂಬಕಾಳೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸುವಂಥ ಒಂದು ಅವಕಾಶ, ಎಲ್ಲ ಊರಿನವರು ಸೇರಿಸುವಂಥ ಒಂದು ಸಂಘಟನೆಯನ್ನು ನಮ್ಮ ಅಧ್ಯಕ್ಷರು, ನಮ್ಮ ಕಾರ್ಯದರ್ಶಿಗಳು, ಖಜಾಂಚಿಗಳು ಮತ್ತು ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ನಾವು ಸೇರಿದ್ದೇವೆ. ಅದ್ರ ಜೊತೆಗೆ 85 ಜನ ನಮ್ಮ ಸದಸ್ಯರಿದ್ದಾರೆ ಈ ಟ್ರಸ್ಟಲ್ಲಿ. ಅವರೆಲ್ಲರೂ ಕೂಡ ತನು ಮನ ಧನವನ್ನು ಅರ್ಪಿಸಿ ಮತ್ತು ಹೊಂಗನೂರಿನ ಎಲ್ಲ ಯಜಮಾನರು, ಎಲ್ಲ ಕೋಮಿನವರು ಸೇರಿ ಭಾಳ ಸಂತೋಷವಾಗಿ ಅವರು ನಮಗೆ ಅನಾದಿ ಕಾಲದಿಂದ ಇಲ್ಲಿವರೆಗೂ ಮುಂದಕ್ಕೂ ಕೂಡ ಅವರು ಸಹಕರಿಸ್ತಾರೆ. ಅಷ್ಟೊಂದು ಆತ್ಮವಿಶ್ವಾಸವಾಗಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ನಡೆಸಿಕೊಂಡಿದ್ದಾರೆ. ಮತ್ತು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಕರೆದಿದ್ದೇವೆ. ಏನಂತಂದರೆ ನಮ್ಮ ವೀರೇಂದ್ರ ಹೆಗ್ಡೆಯವರು ಇರ್ಬೋದು, ನಿರ್ಮಲಾನಂದ ತೀರ್ಥ ಸ್ವಾಮೀಜಿಯವರು ಇರ್ಬೋದು, ಶಿವರಾತ್ರೇಶ್ವರ ಸ್ವಾಮೀಜಿಯವರು ಇರ್ಬೋದು, ಯದುವೀರ ಮಹಾರಾಜರು ಮತ್ತು ಎಲ್ಲ ಬಂದಿರತಕ್ಕಂಥ ಮರಿತಿಬ್ಬೇಗೌಡರು ಈ ಒಂದು ಕುಲದ ಅಂದರೆ ನಮ್ಮ ಹಳೆಯ ನಮ್ಮ ಒಂದು ಮೊಮ್ಮಗ ಮರಿತಿಬ್ಬೇಗೌಡರು, ಈ ಮೊಮ್ಮಗ ಅವರು ಕೂಡ ಈ ದೇವಸ್ಥಾನಕ್ಕೆ ಅನೇಕ ರೀತಿ ಸಹಕಾರವನ್ನು ನೀಡಿದ್ದಾರೆ. ಹಾಗಾಗಿ ಈ ಸುಸಂದರ್ಭದಲ್ಲಿ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಆ ಉದ್ಘಾಟನೆ ಅಧ್ಯಕ್ಷತೆಯನ್ನು ನಮ್ಮ MLA ಅವರಾಗಿರ್ತಕ್ಕಂಥ AR ಕೆ ಕೃಷ್ಣಮೂರ್ತಿಯವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಅವರದೇ ಅಧ್ಯಕ್ಷತೆ, ಈ ಕಾರ್ಯಕ್ರಮದ ಅಧ್ಯಕ್ಷತೆ. ಉಸ್ತುವಾರಿ ಮಿನಿಸ್ಟರ್ ಆಗಿರ್ತಕ್ಕಂಥ ಕೆ ವೆಂಕಟೇಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ, ಪುಟ್ಟರಂಗಶೆಟ್ರು ಬರ್ತಾರೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಹಿರಿಯ ನಾಯಕರುಗಳೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. MLCಗಳು, ಈ ಭಾಗದ MLCಗಳು ಟಿ ತಿಮ್ಮಯ್ಯನವರು, ವಿವೇಕಾನಂದರು ಮತ್ತು ಮಂಜೇಗೌಡರು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಜಿಲ್ಲಾ ನಮ್ಮ ಗ್ಯಾರಂಟಿ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಹಾಗಾಗಿ ಈ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಕಾರ್ಯಕ್ರಮ ನಡೀತದೆ ಅನ್ನುವಂಥ ಭಗವಂತನ ಪ್ರೇರಣೆಯಾಗಿದೆ. ಹಾಗಾಗಿ ನೀವೆಲ್ಲ ಪತ್ರಕರ್ತರು ತುಂಬ ಹೃದಯದ ಒಂದು ಸಹಕಾರವನ್ನು ನೀಡಿ ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನು ಬರುವ ರೀತಿಯಲ್ಲಿ ದಯಮಾಡಿ ಒಳ್ಳೆ ಅದನ್ನು ಮಾಡಿ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನಾನು ಬರ್ತೀನಿ. ಸ್ವಾಮಿ ಗೂಳೇಶ್ವರ ಸ್ವಾಮಿ ವೀರಮಾಸ್ತಿ ಕೆಂಪಮ್ಮ ದೇವಸ್ಥಾನದ ಲೋಕಾರ್ಪಣೆ ಸಂದರ್ಭದಲ್ಲಿ 4/5/6ನೇ ತಾರೀಕು ಜೂನ್ ಮಾಹೆಯಲ್ಲಿ ನಡೀಬೇಕು ಅಂತೇಳಿ ಒಂದು ಭಗವಂತನ ನಿರ್ಣಯ. ಹಾಗಾಗಿ ಈ ದಿವಸ ನಾವು ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದೇವೆ. ವಿಶೇಷ ಏನಂತ ಅಂದರೆ ದೊಂಬಕಾಳೇಶ್ವರ ಸ್ವಾಮಿ ದೇವಸ್ಥಾನ ಮೊದಲು ಪ್ರಾರಂಭದಲ್ಲಿ 2009ರಲ್ಲಿ
ನಾವು ದರ್ಶನಕ್ಕೆ ಬಂದಂಥ ಸಂದರ್ಭದಲ್ಲಿ ಆಗಿದ್ದಂಥ ವ್ಯವಸ್ಥೆಯಲ್ಲಿ ಆ ಗ್ರಾಮದವ್ರಿಗೂ ಗೊತ್ತು ಮತ್ತು ನಮಗೂ ಗೊತ್ತು. ಪೂರ್ವದಲ್ಲಿ ಆ ದೇವಸ್ಥಾನ ಕಲ್ಲು ಕಟ್ಟಡದಿಂದ ಒಂದು ಚಿಕ್ಕ ಗುಡಿಯಾಗಿತ್ತು. ಆ ಗುಡಿಯಲ್ಲಿ ಮಳೆ ಸೋರಿ ಶೀತಲವಾಗಿ ಒಂದು ಕಟ್ಟಡ ಇತ್ತು. ಆ ಕಟ್ಟಡವನ್ನು ನಾವು ಏನಾದರೂ ಮಾಡಿ ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಮ್ಮ ಸ್ನೇಹಿತರು ಅವರೆಲ್ಲ ಹೇಳಿದಂಥ ಸಂದರ್ಭದಲ್ಲಿ ಪ್ರೇರಣೆಯಾಗಿ ನಾನು ನಮ್ಮೂರಿನಲ್ಲಿ ನಮ್ಮ ಜನವನ್ನು ಮಂಡ್ಯ ನಳವಳ್ಳಿನಲ್ಲಿ ಎಲ್ಲ ನಮ್ಮ ಕುಲ ಬಾಂಧವರನ್ನ ಒಂದು ಮೀಟಿಂಗ್ ಸೇರಿಸಿ ಮಾತಾಡುವಂಥ ಸಂದರ್ಭದಲ್ಲಿ ಅವರು ಆಯಿತು ನೋಡೋಣ ಪ್ರಯತ್ನ ಮಾಡಿ. ಯಾಕೆಂದರೆ ನಮ್ಮ ಕುಲಸ್ಥರು ಯಾರು ಕೂಡ ಇಲ್ಲ. ಬಸನಾಪುರದಲ್ಲಿ ಒಂದು 30 ಕುಲ ಕೊಟ್ಟರೆ ಇನ್ನು ಉಳಿದವರೆಲ್ಲ ನಾವು ಬಹುತೇಕ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು. ಅದು ಕೆಲವು ಊರಿನವ್ರು ಮಾತ್ರ ಈ ಸಭೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಹಾಗಾಗಿ ನಾವು ಏನು ಅಂತ ಗೊತ್ತಿಲ್ಲ, ಈಗ ಬಂದ್ವಿ ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ನಾವು ಎಲ್ಲರನ್ನು ಒಗ್ಗೂಡಿಸ್ಬೇಕು ಅಂತೇಳಿ ನಮ್ಮ ಕುಲಸ್ಥರು ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ 51 ಊರಿನವ್ರು ಇದ್ದಾರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ. ಅವರೆಲ್ಲರೂ ಕೂಡ ಸಂಘಟನೆ ಮಾಡಿದ್ವಿ. ಅದಾದ ನಂತರ ತಮಿಳ್ನಾಡಿನವರು ನಮ್ಮ ಕುಲಬಾಂಧವರು ಅವರು 100 ಕುಲ ಮಕ್ಕಳು ಅಂತ ಹೇಳಿ ಅವರಿಗೆ ಒಂದು ಹೆಸರಿದೆ. ಸುಮಾರು ಒಂದು 200 ಊರುಗಳಲ್ಲಿ ಅವರು ಇದ್ದಾರೆ. ಬಹುಶಃ ಅಲ್ಲಿ 2000 ಕುಳ ಇದ್ದಾರೆ. ನಾವು ಇಲ್ಲಿ 1000 ಕುಳ ಇದ್ದೀವಿ. ನಾವೆಲ್ಲರೂ ಒಂದು ಭಗವಂತನ ಪ್ರೇರಣೆಯಿಂದ ನಾವೆಲ್ಲರೂ ಕೂಡ ಒಗ್ಗೂಡಿ ಈ ದೇವಸ್ಥಾನದ ನಿರ್ಮಾಣವನ್ನು ಸುಮಾರು ಒಂದು 3 ಕೋಟಿ ರೂಪಾಯಿನ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದೇವೆ. ಆದರೆ ಸಿಲ್ವೆಪಿಳ್ಳೆ ಅಯ್ಯಂಗಾರ್ ಅವರ ಮಾರ್ಗದರ್ಶನದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ಸಿಲ್ವೆಪಿಳ್ಳೆ ಅಯ್ಯಂಗಾರ್ ನಮ್ಮ ಪುರಾತತ್ವ ಇಲಾಖೆಯ ಮೈಸೂರು ಮಾನಸ ಗಂಗೋತ್ರಿಯ ಪುರಾತತ್ವ ಇಲಾಖೆಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ಅವರು ಕಲ್ಲಲ್ಲೇ ತಳಪಾಯದಿಂದ ಹಿಡಿದು ಗೋಪುರ ಕಳಸದವರೆಗೂ ಕೂಡ ಕಲ್ಲಲ್ಲೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬಹುಶಃ ಈ ಭಾಗದಲ್ಲಿ ಇದೇ ಮೊಟ್ಟ ಮೊದಲು ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಈ ದೊಂಬಗಾಳೇಶ್ವರರ ಒಂದು ವಿಚಾರ ಏನಪ್ಪ ಅಂತಂದರೆ, ಕಾಳೇಶ್ವರರು ಮತ್ತು ಗುಳೇಶ್ವರರು ಇಬ್ಬರು ಕೂಡ ವೀರಶೈವ ಮನೆತನಕ್ಕೆ ಸೇರಿದಂಥವ್ರು. ಅವರಿಬ್ಬರು ಬಾಲ್ಯದಲ್ಲಿ ಹೊಳೆನಲ್ಲಿ ಆಟ ಆಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಮೀನು ಸಿಗುತ್ತೆ ಕಾಳಪುರಿಗೆ. ಆ ಗುಳೇಶ್ವರರು ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ನಾವು ಮನೆಗೆ ಹೋಗಿ ತಂದೆ ತಾಯಿಗಳಿಗೆ ಹೇಳ್ತೀನಿ, ನಾವು ವೀರಶೈವ ಮನೆತನದವರಾಗಿದ್ದರಿಂದ ಅದನ್ನು ಉಪಯೋಗಿಸ್ಬಾರ್ದು ಅಂತ ಹೇಳಿ ಅವರು ಅಭಿಪ್ರಾಯ ಕೊಡ್ತಾರೆ. ಹಾಗಾಗಿ ಕಾಳೇಶ್ವರರು ಕೇಳೋದಿಲ್ಲ, ಇಲ್ಲ ನಾನು ಮೀನು ತಿಂತೀನಿ ಅಂದಾಗ ಅವ್ರ ಮನೆಗೆ ಹೋಗಿ ವಿಷಯ ಮುಗಿಸಕ್ಕೆ ಹೋಗ್ತಾರೆ. ಇವ್ರು ಏನು ಮಾಡ್ತಾರೆ, ಗುಳೇಶ್ವರರು ಅದನ್ನು ಮನೆಗೆ ಹೋಗಿ ಹೇಳಿದಾಗ ನಮಗೆ ತೊಂದರೆ ಆಗುತ್ತೆ, ಅವ್ರು ಬಂದು ನನಗೆ ತೊಂದರೆ ಇದು ಮಾಡ್ತಾರೆ, ಶಿಕ್ಷಿಸ್ತಾರೆ ಅಂತ ಕೇಳೋದಂತ ಅವ್ರು ಹೊರಗಡೆ ಓಡೋಗ್ಬಿಡ್ತಾರೆ. ಹಾಗಾಗಿ ಅಲ್ಲಿ ಹೋದ್ಮೇಲೆ ಒಂದು ಸಂತೆ ಸಿಗುತ್ತೆ. ಆ ಸಂತೆಯಲ್ಲಿ ದೊಂಬರು ಇರ್ತಾರೆ. ಆ ದೊಂಬರ ಆಟವನ್ನು ಆಟ ಆಗುವಂಥ ಸಂದರ್ಭದಲ್ಲಿ ಇವರು ಕೂಡ ಅದ್ರ ಜೊತೆಯಲ್ಲಿ ಅವ್ರು ಕೈ ಜೋಡಿಸ್ತಾರೆ. ಆ ದೊಂಬರ ಆಟ ಆಡುವಂಥವರು ಈ ಮಗುವನ್ನು ಸಾಕಿ ಸಲಿಲಿ ದೊಡ್ಡವನನ್ನಾಗಿ ಮಾಡಿ, ಆ ದೊಡ್ಡವನಾದಂಥವನು ದೊಡ್ಡವನೇ ಬಂದಾಗ ದೊಂಬರು ಹುಡುಗಿಯನ್ನು ಪ್ರೀತಿಸ್ತಾರೆ. ಆ ದೊಂಬರು ಹುಡುಗಿಯನ್ನು ಪ್ರೀತಿಸಿದಂಥ ಸಂದರ್ಭದಲ್ಲಿ ಇವರು ಏನು ಮಾಡ್ತಾರೆ, ನಮ್ಮ ದೊಂಬರು ಹುಡುಗಿಯನ್ನು ಪ್ರೀತಿಸ್ತಾ